ನಮಸ್ಕಾರ ಸ್ನೇಹಿತರೆ, ಟೆಕ್ ದಿಕ್ಸೂಚಿ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಯಾವುದೇ ವ್ಯಕ್ತಿ ಅಲ್ಲ, ಬದಲಿಗೆ ಒಂದು ಎಐ. ಬನ್ನಿ ಸ್ವಾಗತಿಸೋಣ ನೋಷನ್ ಎಐ. ವೆಲ್ಕಮ್. ಸಿಂಪಲ್ ಆಗಿ ಹೇಳಿ, ಏನಿದು ನೋಷನ್ ಎಐ? ಧನ್ಯವಾದಗಳು. ನಾನು ನೋಷನ್ ಎಐ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸಿಂಪಲ್ ಆಗಿ ಹೇಳಬೇಕೆಂದರೆ ನೋಷನ್ ಎಐ ಎಂಬುದು ನಿಮ್ಮ ಓನ್ ಪರ್ಸನಲ್ ಅಸಿಸ್ಟೆಂಟ್. ಬೇರೆ ಎಐ ಟೂಲ್ಗಳಿಗೂ ಇದಕ್ಕೂ ಇರುವ ಮೇನ್ ಡಿಫರೆನ್ಸ್ವೇನೆಂದರೆ ಇಡೀ ಇಂಟರ್ನೆಟ್ನಿಂದ ಇನ್ಫಾರ್ಮೇಷನ್ ತರುವುದಿಲ್ಲ. ಬದಲಾಗಿ ನೀವು ಈಗಾಗಲೇ ನೋಷನ್ ಎಐನಲ್ಲಿ ಸೇವ್ ಮಾಡಿರುವ ನಿಮ್ಮ ಸ್ವಂತ ನೋಟ್ಸು, ಪ್ರಾಜೆಕ್ಟ್ಸು ಮತ್ತು ಐಡಿಯಾಗಳ ಜೊತೆ ಕೆಲಸ ಮಾಡುತ್ತದೆ. ನಿಮ್ಮ ನಾಲೆಡ್ಜ್ನಲ್ಲೇ ಬಳಸಿ ನಿಮಗೆ ಹೆಲ್ಪ್ ಮಾಡುವ ಫ್ರೆಂಡ್. ಹಾಗಿದ್ರೆ ನೋಷನ್ ಎಐ ಯಾಕೆ ಬಳಸಬೇಕು? ಒಂದು ಉದಾಹರಣೆ ಕೊಡಿ. ಖಂಡಿತ. ನೀವು ಇಂಟರ್ನ್ಶಿಪ್ ಅಥವಾ ಜಾಬ್ಗೆ ಅಪ್ಲೈ ಮಾಡ್ತಿದ್ರೆ ಯಾವ ಕಂಪನಿಯಿಂದ ರಿಪ್ಲೈ ಬಂತೋ ಅಥವಾ ಯಾರಿಂದ ರಿಪ್ಲೈ ಬಂದಿಲ್ಲ ಅಂತ ಟ್ರ್ಯಾಕ್ ಮಾಡೋದು ಕಷ್ಟ. ನೋಷನ್ ಎಐನಲ್ಲಿ ನೀವು ಅಪ್ಲೈ ಮಾಡಿದ ಎಲ್ಲ ಕಂಪನಿಗಳ ಲಿಸ್ಟ್ ಮಾಡಿ ಅವುಗಳ ಸ್ಟೇಟಸ್ನ ಬಹಳ ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು. ಇನ್ನು ಯಾವುದಾದರೂ ಪ್ರಾಜೆಕ್ಟ್ ಅಥವಾ ಕೋಡಿಂಗ್ ಮೇಲೆ ವರ್ಕ್ ಮಾಡ್ತಿದ್ರೆ ನಿಮ್ಮ ಟೀಮ್ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಬೇಕಿದ್ರೆ ನೋಷನ್ ಎಐ ಮೂಲಕ ನಿಮ್ಮ ಎಲ್ಲ ನೋಟ್ಸ್, ಪ್ಲಾನ್ಗಳನ್ನು ಸುಲಭವಾಗಿ ಶೇರ್ ಮಾಡಬಹುದು. ನನ್ನಲ್ಲಿ ನೂರಾರು ಟೆಂಪ್ಲೇಟ್ಗಳನ್ನು ಬಳಸಿ ನಿಮ್ಮ ಡೈಲಿ ಪ್ಲಾನಿಂಗ್ ಅಥವಾ ಡೈರಿಯನ್ನು ಸುಲಭವಾಗಿ ಬರೆಯಬಹುದು. ಒಬ್ಬ ಸ್ಟೂಡೆಂಟ್ ಆಗಿ ಎಕ್ಸಾಮ್ಗೆ ಪ್ರಿಪರೇಷನ್ಗಾಗಿ 16 ಕಡೆ ನೋಟ್ಸ್ ಮಾಡುವ ಬದಲು ಎಲ್ಲದನ್ನೂ ನೋಷನ್ ಎಐನಲ್ಲಿಯೇ ಒಂದೇ ಕಡೆ ಅಚ್ಚುಕಟ್ಟಾಗಿ ಬರೆದಿದೆ. ಜಸ್ಟ್ ಎಕ್ಸಾಂಪಲ್ ಅಷ್ಟೇ ನಾನು ಮುಂದೆ ಹೇಳಿದ್ದು. ಇನ್ನೂ ಸಾಕಷ್ಟು ಫೀಚರ್ ಇದೆ ನಮ್ಮ ನೋಷನ್ ಎಐನಲ್ಲಿ. ಕೇಳಿದ್ರಲ್ಲ ಸ್ನೇಹಿತರೆ, ಕಡಿಮೆ ಟೈಮ್ನಲ್ಲಿ ಹೆಚ್ಚು ಸ್ಮಾರ್ಟ್ ಆಗಿ ಓದ್ಬೋದು, ಹೌದಲ್ವಾ? ತುಂಬಾ ಧನ್ಯವಾದಗಳು. ಈ ಟೂಲಿನ ಲಿಂಕ್ ಅನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನೋಷನ್ ಎಐ ಇಂತಹ ಇನ್ನಷ್ಟು ಉಪಯುಕ್ತ ಎಐ ಟೂಲ್ಸ್ ಗಳಿಗಾಗಿ ಟೆಕ್ ದಿಕ್ಸೂಚಿಯನ್ನ ಫಾಲೋ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.